ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ದೆಹಲಿಯ ಎನ್ಟಿಎ ಕಚೇರಿಯ ಬಳಿ ಉಗ್ರ ಪ್ರತಿಭಟನೆಯನ್ನ ಮಾಡಲಾಗಿದೆ. ಎನ್ಟಿಎ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಎನ್ಎಸ್ಯುಐ ಕಾರ್ಯಕರ್ತರು. ನೀಟ್ ಅಕ್ರಮದ ವಿರುದ್ಧ ದೇಶಾದ್ಯಂತ ಆಕ್ರೋಶ ಭುಗಿಲೆದ್ದಿದೆ. ದೆಹಲಿಯ ಎನ್ಟಿಎ ಕಚೇರಿ ಏನಿದೆ ಅಲ್ಲಿ ಉಗ್ರ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಎನ್ಟಿಎ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಎನ್ಎಸ್ಯುಐ ಕಾರ್ಯಕರ್ತರು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಧರ್ಮೇಂದ್ರ ಪ್ರಧಾನ್ ಏನಿದ್ದಾರೆ ಅವರಿಗೂ ಕೂಡ ಭದ್ರತೆಯನ್ನು ನೀಡುವಂತ ಕೆಲಸ ಆಗಿದೆ. ಈಗ ಆಲ್ರೆಡಿ ದೇಶಾದ್ಯಂತ ಇದೇ ರೀತಿಯಾದಂತಹ ಪ್ರತಿಭಟನೆಗಳನ್ನು ನಡೆಸಲಾಗ್ತದೆ. ಅದರಲ್ಲೂ ಬಹಳ ಮುಖ್ಯವಾಗಿ ದೆಹಲಿಯ ಎನ್ಟಿಎ ಕಚೇರಿ ಬಳಿ ಉಗ್ರ ಪ್ರತಿಭಟನೆಯನ್ನ ಮಾಡಲಾಗಿದೆ. ಎನ್ಎಸ್ಯುಐನ ಕಾರ್ಯಕರ್ತರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಹೀಗಾಗಿ ಧರ್ಮೇಂದ್ರ ಪ್ರಧಾನ್ ದೆಹಲಿ ನಿವಾಸಕ್ಕೆ ಬಿಗಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಕೇಂದ್ರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗ್ತಾ ಎನ್ಎಸ್ಯುಐ ಕಾರ್ಯಕರ್ತರು ಬಹಳ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದು ದೆಹಲಿಯ ಎನ್ಟಿಎ ಕಚೇರಿ ಏನಿದೆ ಅದರ ಬಳಿ ಕಂಡು ಬರ್ತಾ ಇರುವಂತಹ ದೃಶ್ಯಾವಳಿಗಳು ನೋಡ್ತಾ ಇದ್ದೀವಿ. ಬಹಳಷ್ಟು ಸಂಖ್ಯೆಯಲ್ಲಿ ಎನ್ಎಸ್ಯುಐನ ಕಾರ್ಯಕರ್ತರು ಸೇರಿ ಒಂದು ಉಗ್ರ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಬಿಕಾಸ್ ಒಂದು ಕಡೆ ಪರೀಕ್ಷಾರ್ಥಿಗಳು ಈ ಒಂದು ಅಕ್ರಮಕ್ಕೆ ನೊಂದು ಬಲಿಯಾಗಿರೋದು ಒಂದು ಆಕ್ರೋಶಕ್ಕೆ ಕಾರಣ ಆಗ್ತಿರೋ. ಅದರ ಜೊತೆಗೆ ಈ ಹಿಂದೆನೇ ಯಾವಾಗ ಮೇ 3ನೇ ತಾರೀಕು ನಡೆದಿದ್ದಂತಹ ನೀಟ್ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡ್ತಾರೆ ಅಥವಾ ಅದನ್ನು ರದ್ದು ಮಾಡ್ತಾರೆ, ಆಗ್ಲೇ ಅವತ್ತಿನಿಂದ ಶುರುವಾಗಿರುವಂತಹ ಪ್ರತಿಭಟನೆ ಹೋರಾಟಗಳು ಈಗ ಮತ್ತೊಂದು ಹಂತಕ್ಕೆ ಹೋಗಿರೋದು. ಬಿಕಾಸ್ ಈ ಒಂದು ಅಕ್ರಮಕ್ಕೆ ಪಾಪ ಪರೀಕ್ಷಾರ್ಥಿಗಳು ಬಲಿಯಾಗಿರುವಂತಹ ವಿಚಾರ ವ್ಯಾಪಕವಾದಂಥ ಆಕ್ರೋಶಕ್ಕೆ ವ್ಯಕ್ತ ಆಗ್ತಾ ಇದೆ. ಅದರ ಜೊತೆಗೆ ಅಲ್ಲಿ ಭಾಳಷ್ಟು ಹೈಡ್ರಾಮಾ ಕೂಡ ನಡೆದಿದೆ. ಅವರಲ್ಲಿ ಮುತ್ತಿಗೆ ಹಾಕೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ಕಂಟ್ರೋಲ್ ಮಾಡೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ಮಂದಿಯನ್ನು ವಶಕ್ಕೆ ಕೂಡ ಪಡೆದಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ.